ಸರ್ ಇದು ಜೀನಿ ನಾವು ತೊಗೊಂಡಿದ್ದು ಬಂದ್ಬಿಟ್ಟು ನಾವು ಯೂಟ್ಯೂಬಲ್ಲಿ ಒಂದು ಸತಿ ನೋಡಿವು. ಯೂಟ್ಯೂಬಲ್ಲಿ ನೋಡಿಬಿಟ್ಟು ನಮಗೆ ಪ್ರಾಡಕ್ಟು ಚೆನ್ನಾಗಿದೆ ಅಂತ ಯೂಟ್ಯೂಬಾಗ ಯಾವ ಥರ ಮಾಡ್ತಾರೆ ಏನು ಅವೆಲ್ಲ ನೋಡಿದ ಮೇಲೆ ಇದು ನಾವು ರೈತರು ನಾವು ಊರಾಗೆಲ್ಲ ಮಾಡ್ತೀವಲ್ಲ ಅದೇ ಥರ ಚೆನ್ನಾಗಿದೆ. ನಾನು ನೋಡಿದ್ರಂಗೆ ಮಡಿಕೆ ಮತ್ತು ಎಲ್ಲ ಮಡಿಕೆಗೆ ಮಾಡ್ತಾರೆ, ಮತ್ತು ಒಣಗ್ಸೋದೆಲ್ಲ ನಾವು ಒಳ್ಳೆಗೆ ನಮ್ಮ ತಾಯಿಯರು ಯಾವ ಥರ ಮಾಡ್ತಾರೆ ಆ ಥರ ಮಾಡ್ತಾಯಿದ್ದಾರೆ. ಹಂಗಾಗ್ಬಿಟ್ಟು ನಾನು ಚೆನ್ನಾಗಿದೆಯಲ್ಲ ಇದು ಯೂಟ್ಯೂಬಾಗೆಲ್ಲ ನೋಡಿ ಅಂತ ಒಂದು ಸತಿ ತೊಗೊಂಬಂದು ಅದೇನಾಯಿತು ನಮ್ಮಮ್ಮರೆಲ್ಲ ನಮ್ಮಮ್ಮರೆಲ್ಲ ನೋಡಿದಾದಮೇಲೆ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಒಂದು ಸತಿ ಪಾಪುಗೆ ಮಾಡಿ ತಿನ್ನಿಸಿವು. ಫಸ್ಟು ಇವ್ರ ಅಕ್ಕನಿಂದ ಸ್ಟಾರ್ಟ್ ಮಾಡಿದ್ದು. ಇವ್ರ ಅಕ್ಕ ಚೆನ್ನಾಗೇ ತಿಂದಾದ್ಮೇಲೆ ಅಲ್ಲಿಂದ ಈಗ 3 ವರ್ಷ 2 ವರ್ಷದಿಂದ 3 ವರ್ಷದಿಂದಲ್ವ ನಾವು ಜೀನಿಯಿಂದಲೇ ಸ್ಟಾರ್ಟ್ ಮಾಡ್ಕೊಂಬಂದಿದ್ದೀವಿ. ಹಂಗಾಗ್ಬಿಟ್ಟು ನಾವು ಜೀನಿ ಚೆನ್ನಾಗಿದೆ. ಇದು ಏನಂದರೆ ಜೀನಿ ಬಂದ್ಬಿಟ್ಟು ಎಲ್ಲ ರೈತರ ಥರ ನಾವು ಊರಾಗ ಯಾವ ಥರ ನಮ್ಮಮ್ಮ ತಾಯಿಯರು ಯಾವ ಥರ ಮಾಡ್ತಾರೆ ಆ ಥರ ಮಾಡ್ತಾಯಿರೋದು. ಹಂಗಾಗಿ ಪ್ರಾಡಕ್ಟ್ ಚೆನ್ನಾಗಿದೆ. ಮತ್ತು ರೇಟು ನಾವು ರೈತರು ನಾವು ಮನೆಯಾಗೆ ಯಾವ ಥರ ರೇಟ್ ಎಲ್ಲ ಹಾಕಿ ಮಾಡ್ತೀವಿ ಅದೇ ಥರ ಎಲ್ಲದೂ ಹಾಕಿ ನಾವು ನೋಡಿವು. ನಮ್ಮಮ್ಮರು ಎಲ್ಲ ರೇಟ್ ಆ ಥರ ಇದೆ. ಅಂಗಡಿಗೆ ನಾವು ತಂದರೆ ಎಷ್ಟಾಗುತ್ತೆ ಏನಾಗುತ್ತೆ ಅಂತ ನೋಡೋತ್ತೆ. ರೇಟು ಅದೇ ಥರ ಕನ್ಫರ್ಮ್ ಆಗಿದೆ. ನಮಗೆ ನಮ್ಮ 1/4 kg ಬಂದ್ಬಿಟ್ಟು 400 ಗ್ರಾಮು ಬಂದ್ಬಿಟ್ಟು 267 ರೂಪಾಯಿ ಇದೆ. ಹಂಗಾಗ್ಬಿಟ್ಟು ನಮಗೆ ಕನ್ಫರ್ಮಾಗಿ ಚೆನ್ನಾಗಿದೆ ರೇಟು. ಬೇರೆದಕ್ಕೆಲ್ಲ ಬೇರೆದಕ್ಕೆ ಹೋಗೋ ಹೊತ್ತಿಗೆ 300 ಚಿಲ್ಲರೆ ರೇಟು ಜಾಸ್ತಿ ಆಯಿತು. ಒಂದು ಸತಿ ಹಾಕಿದ್ದು ಅದು ಬಂದ್ಬಿಟ್ಟು ನಮಗೆ ನಮ್ಮ ಪಾಪ ತಿಂತಿರಲ್ಲ, ನನ್ನ ಮಗಳು ಬಂದ್ಬಿಟ್ಟು ತಿಂತಿರಲ್ಲ. ಅವಾಗ ಏನು ಮಾಡಿವು, ಅದು ತಿನ್ನಲಿದ್ದಕ್ಕೆ ಇದು ಯೂಟ್ಯೂಬಾಗೆಲ್ಲ ನೋಡಿ ಒಂದು ಸತಿ ಟೆಸ್ಟಿಂಗ್ ಮಾಡೋಣ ಅಂತ ಹೇಳಿಬಿಟ್ಟು ಚಿಕ್ಕದು ತಗೊಂಬಂದಿದ್ದು. ಅದು 150 ರೂಪಾಯಿ ಇರುತ್ತೆ. ಅದು ಒಂದು ಸತಿ ಟೆಸ್ಟಿಂಗ್ ತಗೊಂಬರೋ ಹೊತ್ತಿಗೆ ಅದು ಚೆನ್ನಾಗಿತ್ತು. ಆವಾಗ ನಮ್ಮ ಪಾಪ ತಿನ್ನೋ ಹೊತ್ತಿಗೆ ಅವಲಿಂದಲೂ ನಾವು ಜೀನಿ ಬಳಸ್ತಾ ಇದ್ದೀವಿ ಸರ್. ಇದು ಜೀನಿ ಚೆನ್ನಾಗಿದೆ ಸರ್. ಜೀನಿ ನಮ್ಮ ಪಾಪ ಹಾಕೋದಾಗಿಂದಲ್ವ ಕಂಫರ್ಟಾಗಿ ಚೆನ್ನಾಗಿ ಓಡಾಡೋದು, ಮತ್ತು ಅವರು ಮಾತಾಡೋದು ನನ್ನ ಮಗಳು ಮಾತಾಡೋದಕ್ಕೆ ನಮ್ಮ ಬಿಲ್ಡಿಂಗಿಗಿರೋರೆಲ್ಲ ಇದೇನು ಇಷ್ಟೊಂದು ಮಾತಾಡ್ತಾಳೆ ಅಂತ ನಮ್ಮ 5-6 ಹುಡುಗರು ಇದ್ದಾರೆ. ನಮ್ಮ ಬಿಲ್ಡಿಂಗಿಗೆ 5-6 ಹುಡುಗರು ಇದ್ದರು. 5-6 ಹುಡುಗರಿಗಿನ್ನ ನನ್ನ ಮಗಳು ಮಾತಾಡೋದಕ್ಕೆ ಎಲ್ಲರೂ ಏನು ಇಷ್ಟು ಮಾತಾಡ್ತಾಳೆ ಇವಳು, ನೀವು ಏನು ಊಟ ಮಾಡಿಸ್ತಾರೆ ಏನು ಕತೆ ಅಂತ ಈ ಥರ ಹೇಳ್ತಾರೆ. ಸಖತ್ತಾಗಿ ಚೆನ್ನಾಗಿದೆ ಸರ್ ಜೀನಿದ್ದು. ನಾವು ಅದೇ ಜೀನಿನೇ ಆಗ್ತಾಯಿರೋದು ಸರ್. 3 ವರ್ಷದಿಂದಲೂ ನನ್ನ ಇಬ್ಬರು ಮಕ್ಕಳಿಗೂ ಜೀನಿನೇ ಆಗ್ತಿರೋದು ಸರ್. ಕೊನೆಯದಾಗಿ ಅಂದರೆ ಏನಿಲ್ಲ, ಜೀನಿ ಚೆನ್ನಾಗಿದೆ. ನಮಗೆ ಬೇರೆಯವ್ರಿಗೆ ಹೆಂಗೆ ಕನ್ಫರ್ಮ್ ಗೊತ್ತಿಲ್ಲ, ನಮಗೆ ಕಂಫರ್ಟು ಚೆನ್ನಾಗಿದೆ. ಹಂಗಾಗ್ಬಿಟ್ಟು ನಮಗೆ ಕಂಫರ್ಟ್ ಇರೋದಿಗೆ ನಾವು ಇದು ಜೀನಿನೇ ಹಾಕ್ತಿದ್ದೀವಿ ಸರ್. ನಾನು ಆಕರಿಗೂ ಜೀನಿ ಹಾಕಿ ಅಂತಲೇ ಹೇಳೋದು. ನಮ್ಮ ಅಕ್ಕರಿಗೂ ಅದನ್ನೇ ಹೇಳಿರೋದು. ನಮ್ಮ ಅಕ್ಕರಿಗೂ ತಂದು ಕೊಟ್ಟಿದ್ದೀನಿ. ನಮ್ಮ ಮಿಸ್ಸಸ್ ಇದ್ದಾರೆ, ಅವ್ರ ಮಕ್ಕಳಿಗೆ ಅವ್ರಿಗೂ ತಂದು ಕೊಟ್ಟಿದ್ದೀನಿ. ನಮ್ಮ ಅಕ್ಕರು 3 ಜನ ಪಾಪುರಿದ್ದಾರೆ, ಅವ್ರಿಗೂ ಜೀನಿನೇ ಹಾಕ್ಸ್ತಾ ಇರೋದು ನಾನೇ ತಂದು ಕೊಡ್ತಾಯಿದ್ದೀನಿ ಸರ್.